ಕೋಳಿವಾಡ ಅವರಿಗೆ ವಯಸ್ಸಾಗಿದೆ, ತಲೆ ಕೆಟ್ಟಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ಟೇಟ್ಮೆಂಟ್. ಸಿದ್ದರಾಮಯ್ಯ ಮಾಡಿರೋ ತಪ್ಪೇನು? ಅವ್ರು ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ. ವೈಯಕ್ತಿಕವಾಗಿ ಅವರ ಅಭಿಪ್ರಾಯ ಹೇಳಿದ್ದಾರೆ, ಸಿಎಂ ರಾಜೀನಾಮೆ ಕೊಡಲ್ಲ. ಕೋಳಿವಾಡಗೆ ಸಚಿವ ಸಂತೋಷ್ ಲಾಡ್ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಒಬ್ಬೊಬ್ಬರೇ ಮಾತನಾಡಿದ್ದಾರೆ. ಆದರೆ ಅವರು 8 ಬಾರಿ ಶಾಸಕರಾದಂಥವರು, ಸ್ಪೀಕರ್ ಆಗಿದ್ದಂಥವ್ರು, ಅವರ ವೈಯಕ್ತಿಕ ಅಭಿಪ್ರಾಯ ಅಂದಿದ್ರೆ ಮುಗಿದೋಗಿರ್ತಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮೇಡಮ್ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಕೋಳಿವಾಡ ಅವರು ಹೇಳ್ತಾ ಇದ್ದಾರೆ ಮೇಡಮ್. ನೋಡಿ, ಅವರ ಸ್ಟೇಟ್ಮೆಂಟ್ ನಾನು ನೋಡಿಲ್ಲ. ಏನಾದ್ರೂ ಕೋಳಿವಾಡ ಅವರ ಆ ರೀತಿ ಹೇಳಿದ್ರೆ ಕೋಳಿವಾಡ ಅವರ ವಯಸ್ಸಾಗಿದೆ, ತಲೆ ಕೆಟ್ಟಿದೆ ಅಂತ ಹೇಳ್ತಾರೆ. ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮೇಡಮ್ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಕೋಳಿವಾಡ ಅವರು ಹೇಳ್ತಾ ಇದ್ದಾರೆ ಮೇಡಮ್. ನೋಡಿ, ಅವರ ಸ್ಟೇಟ್ಮೆಂಟ್ ನಾನು ನೋಡಿಲ್ಲ. ಏನಾದ್ರೂ ಮುಖ್ಯಮಂತ್ರಿಗಳ ನೈತಿಕತೆಯನ್ನ ಪ್ರಶ್ನೆ ಮಾಡೋದಕ್ಕೆ ನೈತಿಕತೆ ಇಲ್ಲದೆ ಇರೋರಿಗೆ ಯಾವುದೇ ನೈತಿಕತೆ ಇಲ್ಲ. ಯಾಕಂದರೆ ಯಾರ್ಯಾರು ಕೇಳ್ತಿದ್ದಾರೆ ಅವ್ರ ಇನ್ನರ್ ಕಾನ್ಷಿಯಸ್ನ ಕೇಳ್ಕೋಬೇಕು. ಭಾಳಷ್ಟು ಜನಕ್ಕೆ ಮೇಲೆ ಲೋಕಾಯುಕ್ತ ಎನ್ಕ್ವೈರಿ ಆಗಿದ್ದಾವೆ, ಬೇಲ್ ಮೇಲಿದ್ದಾರೆ, ಕೇಸ್ಗಳಿದ್ದಾವೆ. ಮತ್ತು ಮಾತಾಡೋರೆಲ್ಲ ರಾಜಕೀಯದಿಂದ ಇಲ್ಲಿ ತನಕ ಬಂದರಿಂದ ಹೇಗಿದ್ದಾರೆ, ಹೇಗೆ ಎಕ್ಸ್ಪೆಂಡ್ ಆಗಿದ್ದಾರೆ ಅಂದರೆ ಒಂದು ಸ್ವಲ್ಪ ಕಾನ್ಷಿಯಸ್ ತಿಳ್ಕೋಬೇಕು. ಹೀಗಾಗಿ ಒಂದು ಹೋರಾಟದ ಹಿನ್ನೆಲೆ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಸದಾ ಬಡವರ ಪರವಾಗಿ, ಸಾಮಾಜಿಕ ನ್ಯಾಯದ ಪರವಾಗಿ, ಅಭಿವೃದ್ಧಿ ಪರವಾಗಿ, ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡುವಂಥ ಒಬ್ಬ ಶ್ರೇಷ್ಠ ನಾಯಕ ಸಿದ್ದರಾಮಯ್ಯನವರು. ಅಂಥ ಒಬ್ಬ ನಾಯಕರನ್ನು ರಾಜೀನಾಮೆ ಕೇಳುವಂಥ ನೈತಿಕತೆ ಅವ್ರಿಗಿದ್ದರೆ ಫಸ್ಟ್ ಯಾರ್ಯಾರು ಅವ್ರಿಗೆ FIRಗಳಾಗಿದ್ದಾವೆ, ಬೇಲ್ ಮೇಲಿದ್ದಾರೆ, ಅವರು ರಾಜೀನಾಮೆ ಕೊಡಲಿ. BJP ಅವರು ಅವ್ರ ಮನೆಯನ್ನು ಸರಿ ಮಾಡ್ಕೊಳ್ಳಿ. ಯಡಿಯೂರಪ್ಪನವರು ಅಥವಾ ಈಶ್ವರಪ್ಪನವ್ರ ಮನೆಗೆ ರಮೇಶ್ ಜಾರಕಿಹೊಳಿ ಅವರು, ಯತ್ನಾಳ್ ಅವರು ಹೋಗಿ ಪರ್ಯಾಯವಾಗಿ ಮಾತಾಡ್ತಾ ಇದ್ದಾರೆ. ಈಗ ಅವ್ರ ಅಭಿಪ್ರಾಯನ ಅವ್ರನ್ನ ಕೇಳಿ, ನನ್ನ ಅಭಿಪ್ರಾಯನ ನಾನು ಸಮರ್ಥನೆ ಮಾಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅಭಿಪ್ರಾಯಗಳು ಪಕ್ಷದ ಅಭಿಪ್ರಾಯ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಹಿರಿಯರಿದ್ದಾರೆ, ಅವರ ವೈಯಕ್ತಿಕ ಅಭಿಪ್ರಾಯಗಳು ಅವರ ಅನುಭವದ ಪ್ರಕಾರ ಹೇಳಿರ್ಬೋದು. ಆದರೆ ಅದೇ ಪಕ್ಷದ ನಿಲುವು ಅಂತ ಹೇಳಕ್ಕಾಗೋದಿಲ್ಲ. ಯಾರು ಬಿಜೆಪಿ ಅವರು ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ವಿಧಾನಸೌಧಕ್ಕೆ ಬೀಗ ಹಾಕ್ತೀವಿ ಅಂತ. ಇಲ್ಲ, ಹಾಕ್ಲಿ, ಎಲ್ಲರಿಗೂ ಆಸ್ ಪರ್ ಲಾ ವಿ ವಿಲ್ ಒಳಗೆ ಹಾಕೋಣ ಅಂತೆ. ಇರ್ಲಿ ದರ್ಶನ್ ಜೊತೆ ಒಳಗಡೆ ಅವರು ಏನು ಮುಜುಗರ ಇಲ್ಲ, ಏನು ಇಲ್ಲ. ಅವರ ಕಂಟಿನ್ಯೂ ಆಗ್ತಾರೆ. ಪಕ್ಷದ ಹಿತದೃಷ್ಟಿಯಿಂದ ರಾಜೀನಾಮೆ ನೀಡಿದ್ರೆ ಒಳ್ಳೇದು ಅಂತ ಹೇಳಿದ್ದಾರೆ ಸರ್. ಬಾರಪ್ಪ, ಕೋಳಿವಾಡ ಅವರು ಎಲ್ಲ ಆರಾಮದಾರಪ್ಪ. ಸೊ ಒಬ್ಬೊಬ್ಬರೇ ಸ್ಟೇಟ್ಮೆಂಟ್ಗಳಲ್ಲಿ ಸಿದ್ದರಾಮಯ್ಯನವ್ರನ್ನ ಸಮರ್ಥಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ನನಗೆ ಎಲ್ಲರೂ ಅವ್ರವ್ರ ಸ್ಟೇಟ್ಮೆಂಟ್ ಕೊಡಲಿ, ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಟೇಟ್ಮೆಂಟು ಸರಿ ಅಲ್ಲ ಅಂತ ಅನ್ಸುತ್ತೆ ನನಗೆ. ಅವ್ರ ವಯಸ್ಸಾಗಿದೆ, ತಲೆ ಕೆಟ್ಟಿದೆ ಅನ್ನೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಂಡ. ಸುಖೇಶ್, ಆಲ್ಮೋಸ್ಟ್ ಎಲ್ಲ ಮಂತ್ರಿಗಳು ಕೂಡ ಮುಖ್ಯಮಂತ್ರಿಗಳ ಪರವಾಗಿ ನಿಂತಿದ್ದಾರೆ, ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಂತಿದ್ದಾರೆ. ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ಈ ಸ್ಪಾರ್ಕ್ ಅನ್ನೋದು, ಅಂದರೆ ಕೋಳಿವಾಡ ಅವರ ಸ್ಟೇಟ್ಮೆಂಟ್ ಒಂದು ಸ್ಪಾರ್ಕ್ ಆಗಿರೋದು, ಅದು ಅಷ್ಟಕ್ಕೆ ನಿಲ್ಲುತ್ತಾ ಅಥವಾ ಇನ್ಯಾರಾದರೂ ಅದಕ್ಕೆ ಪೂರಕವಾದ ಮಾತುಗಳನ್ನ ಆಡ್ತಾರಾ ಅಂತ? ಒಂದು ಸ್ಪಷ್ಟ ಅರವಿಂದ್, ಈ ರೀತಿ ಒಂದು ಸಣ್ಣ ಸ್ಪಾರ್ಕ್ ಆದಾಗ ಅದನ್ನು ಈ ದೊಡ್ಡ ಮಟ್ಟಕ್ಕೆ ಬೆಳೆಯದ ರೀತಿಯಲ್ಲಿ ಹೇಗೆ ಕಂಟ್ರೋಲ್ ಮಾಡುತ್ತೆ ಸಿಎಂ ಅವರ ಆಪ್ತ ವಲಯ ಅಥವಾ ಪಕ್ಷವಾಗಿ KPCC ಇರ್ಬೋದು, ಅದನ್ನು ಹೇಗೆ ಕಂಟ್ರೋಲ್ ಮಾಡುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ತೀರ್ಮಾನ ಆಗುತ್ತೆ. ಒಂದು ಕಡೆಯಲ್ಲಿ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಂತೆ ಸಚಿವರುಗಳು ಬಹುತೇಕರು ಸಿಎಂ ಪರವಾಗಿ ಮಾತನಾಡಿದ್ದಾರೆ, ಕೆಲವರು ಅಗ್ರೆಸಿವ್ ಆಗಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಮತ್ತು ಅವರ ಮೇಲೆ ಶಿಸ್ತು ಕ್ರಮ ಕೂಡ ಖಂಡಿತ ಆಗಬೇಕು ಅನ್ನುವಂಥ ಮಾತನ್ನು ಕೂಡ ಸಚಿವರುಗಳು ಹೇಳಿದ್ದಾರೆ. ಇವೆಲ್ಲವನ್ನು ನೋಡ್ತಾ ಹೋದರೆ ಸಚಿವ ಸಂಪುಟದ ಸಹೋದ್ಯೋಗಿಗಳು ಬಹುತೇಕ ಎಲ್ಲರೂ ಕೂಡ ಸಿಎಂ ಜೊತೆಗೆ ಗಟ್ಟಿಯಾಗಿ ನಿಂತಿದ್ದಾರೆ. ಶಾಸಕರ ಬೆಂಬಲ ಕೂಡ ಇದುವರೆಗೆ ಸಂಪೂರ್ಣವಾಗಿ ಅವ್ರ ಜೊತೆಗೆ ಇದ್ದಂತೆ ಕಾಣಿಸ್ತಿದೆ. ಯಾವುದೇ ಭಿನ್ನ ಧ್ವನಿಗಳು, ಅಭಿಪ್ರಾಯಗಳು ವ್ಯಕ್ತ ಆಗಿಲ್ಲ. ಆದರೆ ಮಾತನಾಡಿರುವಂಥದ್ದು ಪಕ್ಷದ ಹಿರಿಯ ನಾಯಕರ ಧ್ವನಿ, ಅದು ಕೇವಲ ಒಬ್ಬರದೇ ಧ್ವನಿನ ಅನ್ನುವಂಥದ್ದು ಪ್ರಶ್ನೆ. ಇಂತಹ ಬೆಳವಣಿಗೆಯ ಸಂದರ್ಭದಲ್ಲಿ ಈ ರೀತಿಯ ಧ್ವನಿಗಳನ್ನು ಎತ್ತುವಂಥದ್ದು ಎಲ್ಲ ಮುಂದಿನ ದಿನಗಳಲ್ಲಿ ಅದಕ್ಕೆ ಮತ್ತಷ್ಟು ಧ್ವನಿಗೂಡಲಿಕ್ಕೆ ಅದು ಒಂದು ರೀತಿಯ ಬೇಸಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಕೆಲವು ಹಂತಗಳಲ್ಲಿ ಕೆಲವು ರಾಜಕೀಯ ಬೆಳವಣಿಗೆಗಳ ನಡುವೆ ಇಂಥ ಬೆಳವಣಿಗೆಗಳಲ್ಲಿ ಹೇಳಿಕೆಗಳು ಕೊಟ್ಟಾಗ ಆ ಹೇಳಿಕೆಯ ಮೇಲೆ ಮತ್ತೊಬ್ಬರ ಹೇಳಿಕೆಗಳು ಬರುವಂಥ ಸಾಧ್ಯತೆಯೂ ಇರುತ್ತೆ. ಬಹುಶಃ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಲ್ಲಿ ಇದು ಹೇಗೆ ಡೆವಲಪ್ ಆಗುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ತೀರ್ಮಾನ ಆಗುತ್ತೆ. ಸದ್ಯಕ್ಕೆ ಎಲ್ಲರೂ ವಿರೋಧವನ್ನಂತೂ ಮೇಲ್ನೋಟಕ್ಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಸುಖೇಶ್, ಧನ್ಯವಾದ. ನಾನು ಅದೇ ಹೇಳಿದ್ದು, ಈ ಸ್ಪಾರ್ಕ್ ಕಿಡಿ ಅಂತ ಇದೆಯಲ್ಲ, ಈ ಕಿಡಿನ ಇಲ್ಲೇ ಆರಿಸ್ಬಿಟ್ರೆ ಮುಗೀತು. ಆರಿಸ್ಲಿಲ್ಲ ಅಂದರೆ ಅದು ಮತ್ತಷ್ಟು ಬೆಂಕಿ ಆಗುವಂತಹ ಸಾಧ್ಯತೆ ಇದೆ. ನೋಡೋಣ ಯಾವ ರೀತಿ ಹ್ಯಾಂಡ್ಲ್ ಮಾಡ್ತಾರೆ ಈ ಎಲ್ಲ ವಿಚಾರವನ್ನು ಕಾಂಗ್ರೆಸ್ ನಾಯಕರು ಅಂತ.